ಬಾವಿಯಲ್ಲಿ ನಾಯಿ ಬಿದ್ದರೂ ಸ್ವಚ್ಛಗೊಳಿಸಿಲ್ಲ. ನೀರು ಕುಡಿಯೋದೇ ಬಿಟ್ಟ ಕಲ್ಲೂರು ಗ್ರಾಮಸ್ಥರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಅಸ್ವಚ್ಛತೆಯಿಂದ ಕೂಡಿದೆ. ಚರಂಡಿ ಸ್ವಚ್ಛಗೊಳಿಸಿಲ್ಲ, ಕಾಲುವೆ ಒಡೆದರೂ ದುರಸ್ತಿ ಮಾಡಿಲ್ಲ. ಸುಮಾರು ದಿನಗಳಿಂದ ಸೇತುವೆ ಕಳಪೆಯಾಗಿ ನಿಂತರೂ ಆ ಕಡೆ ನೋಡುತ್ತಿಲ್ಲ. ಅಷ್ಟೇ ಅಲ್ಲ, ಬಾವಿಯಲ್ಲಿ ನಾಯಿ ಬಿದ್ದರೆ ನಾವು ತೆಗೆದಿದ್ದೇವೆ, ಅದನ್ನ ಸ್ವಚ್ಛಗೊಳಿಸಲು ಮುಂದಾಗಲಿಲ್ಲ ಎಂದು ಗ್ರಾಮ ಪಂಚಾಯತ್ ಕಲ್ಲೂರು ವಿರುದ್ಧ ಗ್ರಾಮದ ಯುವ ಅರುಣ್, ವೀರೇಶ್, ಸತೀಶ್ ಆರೋಪಿಸಿದ್ದಾರೆ. ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅದೇನು ನೋಡಿ ಪ್ರಶಸ್ತಿ ನೀಡಿದ್ದಾರೋ ಗೊತ್ತಾಗ್ತಾ ಇಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಮೇಲಧಿಕಾರಿಗಳು, ಜನಪ್ರತಿನಿಧಿಗಳು ಈ ಕಡೆ ಗಮನಹರಿಸಿ ಕಲ್ಲೂರು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ಒದಗಿಸಲು ಹಾಗೂ ಸ್ವಚ್ಛತೆ ಕಾಪಾಡಲು ಮುಂದಾಗಬೇಕಾಗಿದೆ. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ. ಈಗ ನಾ ಹೇಳೋದೇ ಬೇರೆ, ನೀವು ಕಣ್ಣಿನ ನೋಡೋದೇ ಬೇರೆ ಸರ್. ಅದು ಬ್ರೀಜ್ ಸರ್ ಅಂದಪ್ಲೆ 2 ತಿಂಗಳು 3 ತಿಂಗಳು ಬ್ರೀಜ್ ಮಾಡ್ತಾರ. ಒಂದ್ ವರ್ಷಕ್ಕೆ ಹೋಗಲ್ಲ ಬ್ರೀಜ್ ಬೀಳ್ತದ. ಬಟ್ ಅಲ್ಲಿ ವಾಡಿದಿಂದ ಕಲ್ಲೂರಿನ ಹೋದಾಗ ಗಾಡಿ ತಕ್ಲಿಕ್ ಭಾಳ ಆಗ್ಯದ. ಬಹಳಷ್ಟು ಜನ ಗಾಡಿ ತಗೊಂಡು ಸೈಡಿ ಅದು ಬ್ರೀಜ್ ಅವಾಜ್ ಉಂಟು ಸರ್. ಒಂದ್ ನಿಂತ್ರಿ ಬೀಳ್ತದ ಬ್ರೀಜ್. ಅದ್ರ ಬಗ್ಗೆ ಯಾರು ತನೆ ಎತ್ತರಿಲ್ಲ, ಅದ್ರ ಬಗ್ಗೆ ಯಾರು ಮಾತಾಡತಿಲ್ಲ. ಅದನ್ನ ಮಾಡ್ರಿ ಅಂತ ಯಾರಿಗೆ ಹೇಳಿ ಸರ್, ಎಷ್ಟು ಹೇಳಿದ್ರಿ ಯಾರು ಮಾಡಲ್ಲ. ಆಯ್ತು, ನೀರಿನ ಸಮಸ್ಯೆ ಸರ್, ಬಾವಿಯಲ್ಲಿ ನಾಯಿ ಬಿದ್ದಿ ಸರ್, ಅದು ನಾವು ತೆಗ್ದಿ ಸರ್, ಅದೇ ಬಿ ಹೇಳ ಸರ್, ನಾವು ನಾಯಿ ಬಿದ್ದದ ತೆಗೆಯಂತಿ. ಬಟ್ ನಮ್ಮ ಊರ ಅಭಿವೃದ್ಧಿ ಆಗ್ಯದಲ್ಲ ಸರ್, ಎಲ್ಲ ಅಭಿವೃದ್ಧಿ ಆಗ್ಯದ, ನಾವು ಹೊಟ್ಟೆ ಹುನಾಗಲ್ದು. ನಮ್ಮ ಊರಾಗ ಎಲ್ಲ ಆಫೀಸರ್ಗೆ ಎಷ್ಟು ಬಿ ಹೇಳ್ರಿ ಯಾರು ಬರಲ್ಲ. ಯಾವ ಸದಸ್ಯರು ಯಾರು ಏನು ಮಾಡಿಲ್ಲ, ಯಾ ಅಧ್ಯಕ್ಷ ಬಿ ಏನು ಮಾಡಿಲ್ಲ. ಬರೀ ಏನ್ ಮಾಡ್ತಾರ ನಮ್ಮ ಊರ ಜನರಿಗೆಲ್ಲ ಗೊತ್ತದ. ಬಟ್ ಅಭಿವೃದ್ಧಿ ಆಗ್ಯದ ಅಂತ ನಮ್ಮ ಊರಿಗೆ ಒಂದ್ ಏನೋ ದೊಡ್ಡ ಹೆಸರು ಆಗ್ಯದ ಅಂತ ಅಂದ್ರು ಸರ್. ಅವನ್ಗ ಎಲ್ಲ ಅಭಿವೃದ್ಧಿ ಆಗ್ಯದ. ನಮ್ಮ ಊರ್ ದೊಡ್ಡ ಹೆಸರು ಮಾಡಕೇನ ಪಂಚಾಯತ್ ಲೆವೆಲ್ ಅಂತ ಏನಿಲ್ಲ, ನಮ್ಮ ಊರ ದೊಡ್ಡ ಹೆಸರು ಮಾಡೋ ದುನಿಯಾ ಮಂದಿರ ಸರ್. ನಮ್ಮ ಊರ ಬೇರೆ ಬೇರೆ ದುನಿಯಾ ದಂಧೆ ಮಾಡ್ಯಾರ. ದುನಿಯಾದ ಅವರೆಲ್ಲ ಯಾಕಂದ್ರೆ ನಾವು ಎಲ್ಲ ಅಭಿವೃದ್ಧಿ ಆಗ್ಯದ್ರಿ ಸರ್. ಒಣ ಮೀಡಿಯಲ್ಲ ಕಲ್ಲೂರು ಪಂಚಾಯತ್ ದೊಡ್ಡ ಹೆಸರು ಆಗ್ಯದ, ದೊಡ್ಡ ಅಭಿವೃದ್ಧಿ ಆಗ್ಯದ ಅಂತ ಅಂತಾರೆ. ಒಣ ಥಿಯೇಟರ್ಸ್ದಾಗ ಈಗ ಎಲ್ಲೋ ನಮ್ಮ ಸೋರರ್ ಬಿ ಗ್ರಾಮ ಅಧಿಕಾರಿಗಳಿಗೆ ಏನೋ ಕೊಟ್ಟರು ಪ್ರೈಸ್. ಇಲ್ಲಿ ಬ್ರೀಜ್ ನೋಡ್ರಿ ಅಂತ ಹೇಳಿ ಸರ್. ಅವ್ರಿಗೆ ಒಂದು ನೀರಿನ ಸಮಸ್ಯೆ ನೋಡ್ರಿ, ಅದು ಹೋಲಕ್ ಮತ್ ಸರ್ 8 ಬಸ್ ಅದಲ್ಲ ಸರ್, ಸ್ಕೂಲಿಗೆ ಹೋಗೋ ಬಸ್ 8ಕ್ಕೆ ಬರ್ತದ ಸರ್. ಹುಡುಗರಿಗೆ ಜಾಗ ಇಲ್ಲ ನಿಂದಿರ್ಲಕ್ಕ. DM ಅವ್ರಿಗೆ ನಾವ್ ಹೇಳಿದ್ವಿ ಸರ್, ಅದು ಬಿ ನಾವ್ ಹೇಳಮಿ, ನಾವ್ ಮಾತಾಡಿದ್ನ ಎಂದಾರ ಹೇಳಿದೇವೆ ಅವರಿಗೆ. ನಾವು ಮಾತಾಡಿ ನಾವು ಓದೋದು ನಾವು ಮಾಡ್ತೇವೆ ಸರ್. ಅದ್ರ ನಾಂಬದೇನು ಪ್ರತಿ ಒಂದಕ್ಕೆಲ್ಲ ಸರ್ ನೋಡೋದ್ ಕಲಿ ಅಂತ ಹೇಳ್ತಿದ್ದೆ ಸರ್ ಎಲ್ಲರಿಗೆ. ನಮ್ಮ ಊರಾಗ ಮೆಂಬರ್ಗಳಿಗೆ, ಅಧ್ಯಕ್ಷರಿಗೆ, PDO ಸರ್, ಎಲ್ಲ ಆಫೀಸರ್ ಟೋಟಲಿ ಆ ಆಫೀಸರ್ ಕರೆಕ್ಟ್ ಬರಲ್ಲ ಸರ್. PDO 2 ದಿನಕ್ಕೊಮ್ಮೆ ಬರ್ತಾರೆ ಸರ್. ಪಾಪ ಅವ್ರಿಗೆ ನಾವು ಯಾರಿಗೂ ವಿರುದ್ಧ ಮಾತಾಡ್ತಿಲ್ಲ. ಬಟ್ ನೀವು ಬಂದಿರಲ್ಲ, ಊರ ಅಭಿವೃದ್ಧಿ ಆಗ್ಯದಲ್ಲತ್ತಿರಲ್ಲ, ಎಲ್ಲ ಆಗ್ಯದ ಸರ್. ನೀವೇ ಹೇಳ್ರಿ, ಇದ್ರ ಬಗ್ಗೆ ನೀವೇ ತೋರಿಸ್ಬೇಕು ಸರ್. ನಮ್ಮ ಊರು ಏನ್ ಅಭಿವೃದ್ಧಿ ಆಗ್ಯದ ಆಗಿಲ್ಲ ಅಂತ ನೀವೇ ಹೇಳ್ಬೇಕು ಸರ್. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.